ಸಣ್ಣ ಆಗ್ತಾ ಹೋಗ್ತಾನೆ. ಅದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಗತ್ಯ ಮೇಲೆ ಹೋಗೋದು, ಹೈಕಮಾಂಡ್ ಭೇಟಿ ಆಗೋದು, ರಾಹುಲ್ ಗಾಂಧಿ ಅವ್ರು ನಮ್ಮ ಮುಖ ನೋಡಿದ್ರೆ ಸಾಕಪ್ಪ ಅನ್ನೋ ಹಂಗೆ ಮಾಡ್ಕೊಳ್ಳೋದು, ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಅನ್ನಿಸ್ತದೆ ಈ ಎಲ್ಲ ಕಸರತ್ತು ಬೇಕಾಯ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ಯಾಕಂದರೆ ರಾಹುಲ್ ಗಾಂಧಿಯವರು ಉಳಿದ ನಾಯಕರಂತೆ ಕಾಂಗ್ರೆಸ್ ನಾಯಕರಂತೆ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರೋ ವಿಷಯ. ಅದರಲ್ಲೂ ಮುಖ್ಯವಾಗಿ ನೈತಿಕತೆಗೆ, ಅದರಲ್ಲೂ ರಾಜಕೀಯ ನೀತಿ ಇವೆಲ್ಲ ಹೆಚ್ಚು ಒತ್ತು ಕೊಟ್ಟಿರುವಂಥ ವ್ಯಕ್ತಿ. ಅದರಲ್ಲೂ ಕುಟುಂಬ ರಾಜಕಾರಣದ ಬಗ್ಗೆ ಅನಿವಾರ್ಯವಾಗಿ ಒಪ್ಕೊಳ್ಳುವಂಥದ್ದು, ಯಾಕಂದ್ರೆ ಆ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ಸತ್ಯ. ಆದರೂ ಎಲ್ಲರಿಗೂ ಡಿಫ್ರೆಂಟಾಗಿ ಕಾಣುವಂಥ ವ್ಯಕ್ತಿ. ನಿಮಗೂ ಗೊತ್ತದ, ಎಲ್ಲರಿಗೂ ಲೋಕಕ್ಕೂ ಗೊತ್ತದ. ಈ ಪಾದಯಾತ್ರೆ ಮಾಡೋದು, ಹೋಗೋದು, ಬಸ್ ಯಾತ್ರೆ ಮಾಡೋದು, ಕಾಂಗ್ರೆಸ್ಸಿಗೆ ಪುನಶ್ಚೇತನ, ಒಂದು ಏನಪ್ಪ ಶಕ್ತಿ ಕೊಡುವಂಥದ್ದು ಮಾಡಿದ್ದೇನು ಸುಳ್ಳೇನಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಅಂತ ಒಬ್ಬ ವ್ಯಕ್ತಿತ್ವ ಡಿ ಕೆ ಶಿ ಅವರಿಗೆ ಅವ್ರು ಕೇಳಿದಾಗ ಕೊಡ್ಬೇಕು ಮುಖ್ಯಮಂತ್ರಿ ಪದವಿ ಅನ್ನೋದು ಅಷ್ಟ ಮುಖ್ಯದ. ಯಾಕಂದ್ರೆ ಈಗ ಅವ್ರು ಭೇಟಿನ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯರಂತೆ ಹೋಗಿರ್ತಾರೆ, ಮಾತಾಡ್ತಾರೆ, ಬಂದು ಬಿಡ್ತಾರೆ. ಆದರೆ ಡಿ ಕೆ ಶಿ ಅವರು ಭಾಳಷ್ಟು ಪ್ರಯತ್ನ ಮಾಡಿದರು, ಭೇಟಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ವೆರಿ ಸಿಂಪಲ್. ನಾವು ಎಷ್ಟು ವಿಶ್ವಾಸ ಕೊಡೋದ್ರಿ ಅವ್ರಿಗೆ, ಎಲ್ಲ ಹೇಳಿದ್ದೀವಿ ಅನ್ನೋ ಭಾವದ ಅವ್ರದ್ದು. ಮತ್ತು ಪಾರ್ಟಿಯ ಈ ದೇಶದ ರಾಜಕೀಯ ಬಗ್ಗೆ ಪೂರ ಜ್ಞಾನ ಡಿ ಕೆ ಶಿ ಅವ್ರಿಗೆ ಅದ. ಈ ಸಂದರ್ಭದಲ್ಲೇ ನಮ್ಮ ಪಾರ್ಟಿಗೆ ಡಿ ಕೆ ಶಿ ಅವ್ರಿಗಿಂತಲೂ ಹೆಚ್ಚಿಗೆ ರಾಷ್ಟ್ರ ಮಟ್ಟದಲ್ಲಿ ಮಿನುಗೋದಕ್ಕೆ ದೇವೇಗೌಡ ನಮ್ಮ ಏನಪ್ಪ ಸಿದ್ದರಾಮಯ್ಯ ಬೇಕಾಗಿರೋದು ಅವ್ರಿಗೆ ಗೊತ್ತದ. ಸಿದ್ದರಾಮಯ್ಯ ವ್ಯಕ್ತಿತ್ವ ಗೊತ್ತದ. ಒ ಬಿ ಸಿ ಒಳಗೆ ಮತ್ತು ಹಿಂದುಳಿದವ್ರಿಗೆ ಇವನ ಮೇಲೆ ವಿಶ್ವಾಸ ಅಂತ ಗೊತ್ತದ. ಮತ್ತು ಈಗ ಹಿಂದುಳಿದವ್ರು ರಾಜಕೀಯ ಮಾಡಲಿಕ್ಕೆ ಹೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನೋದು ಗೊತ್ತದ. ಇಷ್ಟೆಲ್ಲ ಗೊತ್ತಿದ್ದ